ಆಯ್ತೇನೋ? 2 ನಿಮಿಷ ಇರು. ನನ್ನ ಬಾಟ್ಲಲ್ಲಿ ನೀರು ಖಾಲಿ. ನಿಮ್ ಬಾಟ್ಲಲ್ಲಿ ನೀರಿದ್ಯಾ? ಸೇತು, ಕಲ್ನ ಆ ದಡಕ್ ಮುಡಿಸ್ತೀಯ ನೋಡೋಣ. ಇಲ್ಲಿ ಯಾಕಲ್ಲೂ ಸರಿ ಇಲ್ಲ, ಎಲ್ಲ ಗುಣ್ಗುಣ್ಗೆ ಇದೆ. ಮತ್ತಿನ್ ಯಾವ ತರ ಇರ್ಬೇಕು? ಚಪ್ಪೆ ಕಲ್ಲಿದ್ದಿದ್ರೆ ಆ ದಡ ದಾಟುತ್ತೆ. ಹೌದಾ? ಹುಡುಕ್ತೀನಿರು. ಚೇತು, 1 ನಿಮಿಷ ಬಂದೇ ಇರು. ಲೋ, ಎಲ್ಲ ಹೋಗ್ತಿದ್ಯೋ? ಲೈ, ಬೆಳಗ್ಗೆ ಎದ್ರೆ ಅವಳು ಮದುವೆ, ಇವಾಗೇನು ಡಿಸೈಡ್ ಮಾಡ್ತೆ ಮಣ್ಣು? ಹೇಳ್ತೀನಿ ತಡಿ. ತಲೆ ಕೆಟ್ಟೈತೆ ನಿಂಗೆ? ಊರನ್ನೆಲ್ಲ ಎದ್ರಕೊಂಬೇಕಂತಿದ್ಯಾ? ಬೇಡ, ಒಳ್ಳೇದಲ್ಲ. ನಾನು 3 ಕಲ್ಲು ಎಸಿತೀನಿ. ಈ ಮರದಿಂದ ಒಂದೆಲೆ ಕೆಳಗೆ ಬಿದ್ರೂ ನಾನು ಕೆಳಗೆ ಬಿದ್ರೂ ಹೇಳು. ಲೈ, ಇಷ್ಟೊಂದು ಎಲೆಗಳಲ್ಲಿ ಒಂದೆಲೆ ಬೀಳ್ಸೋದು ಈಸಿ, ಆದರೆ ನೀನು ಮಾಡಕ್ಕೆ ಹೊಂಟಿದ್ಯಲ್ಲ ಕೆಲಸ, ಅದಷ್ಟು ಈಸಿ ಅಲ್ಲ. ಈಸಿನಾ? ತಗೋ, ಬೀಳ್ಸು ನೋಡೋಣ. ಇಷ್ಟಕ್ಕ ಒಂದು ಎಲೆ ಬೀಳೋ ಡಿಸೈಡ್ ಮಾಡ್ಬೇಕೇನೋ ಇಂಥ ದೊಡ್ಡ ಡಿಸಿಷನ್ನ? ಎಂತ ಮೆಂಟ್ಲ ನೀನು? ಲೇ, ನಾನು ನೀನು ಇವತ್ತಿಲ್ಲಿ ನಿಂತು ಮಾತಾಡ್ತಿದ್ದೀವಿ ಅಂದರೆ ಅದ್ರ ಹಿಂದೆ ಎಷ್ಟು ಸಣ್ಣ ಸಣ್ಣ ಡಿಸಿಷನ್ಸ್ಗಳಿದಾವೆ ಗೊತ್ತಾ ನಿನಗೆ? ಈ ಆಕಾಶ, ಭೂಮಿ, ಗಾಳಿ, ನೀರು, ನಿಮ್ಮಪ್ಪ ಅಮ್ಮ, ನಮ್ಮಪ್ಪ ಅಮ್ಮ, ಅವರಪ್ಪ ಅಮ್ಮ, ಇನ್ನು ಯಾರ್ಯಾರೋ ಎಲ್ಲೆಲ್ಲಿ ತೊಗೊಂಡಿದ್ದು ಸಣ್ಣ ಸಣ್ಣ ಡಿಸಿಷನ್ಸು, ಚಾಯ್ಸ್ಗಳಿಂದ ನಾವಿಲ್ಲಿ ನಿಂತಿರೋದು. ಸೊ ಇದನ್ನು ನಮ್ಮ ಸುತ್ತ ಇರೋ ಪರಿಸರನೇ ಡಿಸೈಡ್ ಮಾಡಲಿ ಬಿಡು. ಲೇ, ನಿಲ್ಸೋ. ನೀನು ಎಸಿದ್ರೆ ಕಲ್ಲುಗಳು ಸರಿ ಇಲ್ಲ ಅನ್ಸುತ್ತೆ. 1 ನಿಮಿಷ ಇರು, ಬಂದೆ. ಇದರಲ್ಲಿ ಒಂದೆಲೆ ಎಲ್ಲ 10 ಎಲೆ ಬೀಳುತ್ತೆ. ಭಯ ಆಗ್ತಿದ್ಯಾ? ಇಲ್ಲ. ನಿಂಗೆ? ಆಗ್ತಿದೆ. ನಮ್ಮಪ್ಪ ಲೈಫಲ್ಲಿ ಮತ್ತೆ ನನ್ನ ಮನೆಗೆ ಸೇರಿಸಲ್ಲ. ನಾವೆಲ್ಲಾದರೂ ಒಂದು ಕಡೆ ನೆಲೆ ಮೇಲೆ ನಿಮ್ಮ ಅಪ್ಪಂಗೊಂದು ಅಪಾಲಜಿ ಲೆಟರ್ ಬರೆಯೋಣ. ಮೇಷ್ಟ್ರಿಗೆ ಸಾಕು, ಕರ್ಗೋಗ್ತಾರೆ.
ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಬರೆದಿದೆಯೇ. ಭಾವನೆಗಳನ್ನ ಅಕ್ಷರಗಳಲ್ಲಿ ಹಾಕಿದಾಗ ಯುದ್ಧಗಳೇ ನಿಂತೋಗಿದಾವಂತೆ ಇತಿಹಾಸದಲ್ಲಿ. ಇನ್ನು ನಿಮ್ಮ ಅಪ್ಪನ ಕೋಪ ಒಂದು ಲೆಕ್ಕನಾ? ಯಾವಾಗ ಪೋಸ್ಟ್ ಮಾಡ್ತೀಯ ಅದನ್ನ? ನಾನು ಇದನ್ನು ಪೋಸ್ಟ್ ಮಾಡಲ್ಲ. ಇಷ್ಟು ಚೆನ್ನಾಗಿ ಬರೆದು ಪೋಸ್ಟ್ ಮಾಡಲ್ವಾ? ಏಕೆ? ನಮ್ಮಪ್ಪ ಮುಂದೆ ಒಂದಿನ ನಮ್ಮನ್ನು ಕ್ಷಮಿಸ್ತಾರೆ ಅಂತ ಒಂದು ಚಿಕ್ಕ ನಂಬಿಕೆ ಇದೆ. ಅದೇನಾದರೂ ಲೆಟರ್ ಪೋಸ್ಟ್ ಮಾಡಿ ಅವ್ರ ಕಡೆಯಿಂದ ಒಂದು ಲೆಟರೋ ಒಂದು ಕಾಲು ಬಂದಿಲ್ಲ ಅಂದರೆ ಆ ಚಿಕ್ಕ ನಂಬಿಕೆ ಸತ್ತೋಗತ್ತೆ. ಅದ್ರ ಬದಲು ನಾನು ಇಡೀ ಜೀವನ ಆ ಚಿಕ್ಕ ನಂಬಿಕೆಯಲ್ಲೇ ಇರ್ತೀನಿ. ಕೊಡೋದನ್ನ ಯಾಕೆ? ಪುಟ ಕೊಡು. ಸರಿ, ನಿನಗೆ ಧೈರ್ಯ ಬಂದಾಗ ಇದನ್ನು ನೀನು ಪೋಸ್ಟ್ ಮಾಡು. ನಿಮ್ಮ ಅಪ್ಪಂಗೆ ನಿನ್ನ ಮೇಲೆ ಪ್ರೀತಿ ಬಂದಾಗ ನಿನ್ನ ಮನೆ ಕರೀತಾರೆ. ಹಲೋ. ಹಾಂ ಪುಟ, ಇನ್ನೂ ಕಾಲೇಜಲ್ಲೇ ಇದ್ದೀನಿ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ನೀನು ಮಲಗಿಬಿಡು. ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ತಿಂದಾಯ್ತು. ನೀನು ತಿಂದ್ಯಾ ಪಾಪು? ಏನು ಬೇಕು? ಮಾಂಸ. ಇದು ಮಾರಕ್ಕಲ್ಲ, ನಾಳೆ ಬೆಳಗ್ಗೆ ಬನ್ನಿ. ಕುರಿನ ಪೀಸಾಗಿ ಕಟ್ ಮಾಡ್ತೀರಲ್ವಾ? ಏನು ಅನ್ಸಲ್ವಾ ನಿಮಗೆ? ಇದು ನಮ್ಮ ಕೆಲಸ ಗುರು. ಕಟ್ ಮಾಡಲ್ಲ ಅಂದರೆ ಜೀವನ ನಡಿಬೇಕಲ್ಲ. ಬೆಳಗ್ಗೆ ಬಂದರೆ. ಕರೆಕ್ಟ್, ನೀವು ಹೇಳಿದ್ರಲ್ಲಿ ಅರ್ಥ ಇದೆ. ಹಲೋ.
ನಿಮ್ಗೆ ಎಸ್ಸೆಲ್ಲರಿ ಹೇಳೋದು ಕೇಸೆಲ್ಲ ವಾಪಸ್ ತೊಗೊಳಕ್ಕಾಗಲ್ಲ ಅಂತ. ಏನು ಎದುರಿಸ್ತಾ ಇದ್ದೀರಾ? ನೋಡಿ, ನೀವೇನೇ ಹೇಳಿ, ಹಲೋ ಹಲೋ ಮಾತಾಡೋಕ್ಕೆ ಧೈರ್ಯ ಇಲ್ಲ, ಸುಮ್ಮನೆ ಫೋನ್ ಮಾಡ್ತಾರೆ. ನೀವು ಈ ಕೇಸ್ ವಾಪಸ್ ತೊಗೊಂಡ್ಬಿಡೋದಲ್ವಾ? ಸರ್, ಏನಾದರೂ ಹೆಲ್ಪ್ ಬೇಕಾ? ಇವಾಗ ಸ್ಟಾರ್ಟ್ ಮಾಡಿ ನೋಡಿ. ಇಲ್ವಾ? ಏನು ಮಾಡ್ತೀರಾ ಇಲ್ಲಿ? ಸರ್, ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ, ಚೆಕ್ ಮಾಡ್ತಿದ್ದೆ. ಗಾಡಿ ನಿಮ್ದಾ? ಅವ್ರದ್ದು ಸರ್. ಏನು ಕೆಲಸ ಮಾಡೋದು ನೀವು? ಸರ್, ಗೌರ್ಮೆಂಟ್ ಕಾಲೇಜಲ್ಲಿ ಕನ್ನಡ ಲೆಕ್ಚರರು. ಇವಾಗಿಲ್ಲಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಇವ್ರದ್ದು ಕಾರು ಹಾಳಾಗಿ. ಇಷ್ಟೊತ್ತಿಗೆ ಯಾವ ಕಾಲೇಜ್ ಮುಗಿಯುತ್ರಿ? ಸರ್, ನಮ್ಮದು ಈವ್ನಿಂಗ್ ಕಾಲೇಜು ಸರ್. ಈ ಟೈಮಿಗೆ ಯಾವ ಈವ್ನಿಂಗ್ ಕಾಲೇಜ್ ಮುಗಿಯುತ್ರಿ? ಟೆಸ್ಟ್ ಪೇಪರ್ ಕರೆಕ್ಷನ್ ಮುಗಿಸಿ ಹೊರಡೋಷ್ಟು ಲೇಟ್ ಆಯಿತು ಸರ್. ಸರಿ, ಎಲ್ಲಿ ನಿಮ್ಮ ID ಕಾರ್ಡ್ ತೋರಿಸಿ. ಸರ್, ನಾನು ನೋಡಿದ್ರೆ ಕಾಲೇಜ್ ಲೆಕ್ಚರರ್ ಅಂತ ಅನ್ಸಲ್ವಾ? ತೋರಿಸ್ರಿ. ಅಲ್ಲ ಹೇಳಿ ಸರ್, ನಾನು ಲೆಕ್ಚರರ್ ಅಂದರೆ ನಿಮ್ಗೆ ನಂಬಕ್ಕಾಗ್ತಿಲ್ವಾ? ರೇ, ಫಾರ್ಮಲ್ಸ್ ಹಾಕೊಂಡು ನೀಟಾಗಿ ಬಂದ್ಬಿಟ್ರೆ ಲೆಕ್ಚರ್ ಅಂತ ನಂಬಕ್ಕಾಗತ್ತಾ? ಕಾರ್ಡ್ ತೋರಿಸಿ. ಸರಿ ಸರ್. ನಿಜ ಹೇಳಿದ್ರು ನಂಬಲ್ವಲ್ಲ ಸರ್. ಅವ್ರು ನಿಮ್ಗೆ ಏನಾಗಬೇಕು? ಫ್ರೆಂಡು ಸರ್. ನಿಮ್ಮ ID ತೋರಿಸಿ. ಇದೆಲ್ಲ ಕಾರ್ ಡಾಕ್ಯುಮೆಂಟ್ಸ್ ಅಲ್ಲ? ನಿಮ್ಮ DL ID ಏನಿಲ್ವಾ? ಇಲ್ಲ ಸರ್. ಇಳೀರಿ ಕೆಳಗೆ, ಕಾರ್ ಲಾಕ್ ಮಾಡಿ ಬನ್ನಿ. ಸರ್, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಬೇರೆ ಏನಾದರೂ ತಗೊಳ್ತೀರಾ? ರೇ, ಇಳೀರಿ ಕೆಳಗೆ ಬನ್ನಿ. ಕೀ ಕೊಡಿ. ಬೆಳಗ್ಗೆ ಸ್ಟೇಷನಿಗೆ ಬಂದು ನಿಮ್ದು ID ತೋರಿಸಿ ಕೀ ತೊಗೊಂಡು ಕೊಡಿ. ಸರ್, ಸಕಲೇಶ್ಪುರಕ್ಕೆ ಹೋಗಬೇಕು, ಫ್ಯಾಮಿಲಿ ಕಾಯ್ತಾ ಇದ್ದಾರೆ. ಫ್ಯಾಮಿಲಿ ಇರೋರು ಅಂತೀರಾ? ID ಇಟ್ಕೊಳ್ದೆ ಊರು ಬಿಟ್ಟು ಊರಿಗೆ ಬಂದ್ಬಿಡ್ತೀರಾ? ಸರ್, ಸಕಲೇಶ್ಪುರದಲ್ಲಿ ಫ್ಯಾಮಿಲಿ ಕಾಯ್ತಿದ್ದಾರೆ ಅಂತಲ್ಲ, ಬಿಟ್ಬಿಡಿ ಸರ್. ಬನ್ನಿ, ಡಿಕ್ಕಿ ಓಪನ್ ಮಾಡಿ. ಓಪನ್ ಮಾಡ್ರಿ. ಜಾಮ್ ಆಗಿಬಿಟ್ಟಿದೆ, ಓಪನ್ ಆಗ್ತಿಲ್ಲ, ರಿಪೇರ್ ಮಾಡಿಸ್ಬೇಕು. ನಿಮ್ಗೆ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ. ಮಾಡ್ತೀನಿ ಮಾಡ್ತೀನಿ. ಸರ್ 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 ಈಗ ತಾನೇ ಒಂದು ಮರ್ಡರ್ ಮಾಡಿ ಬಂದಿದ್ದಾರೆ ಸರ್. ಮರ್ಡರ್ ಮಾಡಿದ ಹೆಣ ಡಿಕ್ಕಿಲಿದೆ ಸರ್. ಇಲ್ಲ, ಮರ್ಡರ್ ಮಾಡಕ್ ಹೋಗ್ತಿದ್ರು, ಗನ್ನು ಬಾಂಬು ಡಿಕ್ಕಿಲಿದೆ ಸರ್. ಇದೇ ತಾನೇ ನಿಮ್ಮ ಡೌಟು? ಯಾಕೆ ಸರ್ ಎಲ್ಲರ ಮೇಲೂ ಸಂಶಯ ಪಡ್ತೀರಾ ಸರ್? ಇವರು ನೋಡಿದ್ರೆ ಕ್ರಿಮಿನಲ್ ತರ ಕಾಣಿಸ್ತಿದಾರ ನಿಮಗೆ? ನನಗೇನೋ ಇವರು ನಾರ್ಮಲ್ ಮನುಷ್ಯನ್ ತರ. ಸಾಕು ಸುಮ್ಮನೆ. ನೀವು ID ಕೊಡ್ತೀರೇನ್ರಿ? ಕೊಡಿ, ನಾಳೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಆಗಲ್ಲ ಅಲ್ವಾ? ಫ್ರೆಂಡು ಅಂತೀರಾ, ನೀವೇ ನಂಬಲ್ಲ, ನಾನು ನಂಬಕ್ಕಾಗತ್ತಾ? ಕೊಡ್ತೀನಿ ಸರ್. ತಗೊಳ್ಳಿ ಸರ್. ಮುಂದೆ ರೈಲ್ವೆ ಗೇಟ್ ಕಳೆದ ಮೇಲೆ ಲೆಫ್ಟ್ ತಗೊಳ್ಳಿ. 1 ಕಿಲೋಮೀಟರ್ ಒಳಗಡೆನೆ ಮೆಕ್ಯಾನಿಕ್ ಶಾಪ್ ಇದೆ, 24 hours. ನಾನು ಯಾರು ಅಂತ ಗೊತ್ತಿಲ್ಲದೆ
ನನ್ನನ್ನು ನಂಬಿ ID ಕಾರ್ಡ್ ಯಾಕೆ ಕೊಡ್ರಿ? ಅದೇನು ಅಂದರೆ ಅಯ್ಯೋ ಒಂದು ನಿಮಿಷ ರೀ, ಕಾಲ್ ಬರ್ತಿದೆ. ಹಲೋ, ಹೇಳಿ ಮಿಸ್ಟ್ರೆ. ಒಂದು ನಿಮಿಷ ರೀ, ಒಂದು ನಿಮಿಷ ಗಾಡಿ ಇಟ್ಕೊಳ್ಳಿ. ಹಲೋ, ಹೇಳಿ ಮಿಸ್ಟ್ರೆ. ಚೆನ್ನಾಗಿದ್ದೀನಿ, ಅವಳು ಚೆನ್ನಾಗಿದ್ದಾಳೆ. ತುಂಬ ಖುಷಿ ಆಗ್ತಿದೆ ನೀವು ಕಾಲ್ ಮಾಡಿದ್ದಕ್ಕೆ. ಹೌದಾ? ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಹೊರಟ್ಬಿಡ್ತೀವಿ. ಹಾಂ, ಫಸ್ಟ್ ಟ್ರೈನ್ ಹತ್ಬಿಡ್ತೀವಿ. ಸರಿ ಸರಿ, ಬಾಯ್. ಹಲೋ ಪುಟ, ಮಲಗಿದ್ದ? ಸರಿ, ಇಲ್ಲಿ ಕೇಳು. ನಂದು ನಿಂದು ಪಾಪುದು 4 ಜೊತೆ ಬಟ್ಟೆನ ಪ್ಯಾಕ್ ಮಾಡು, ನಾಳೆ ಆಚೆ ಹೋಗ್ತಿದ್ದೀವಿ. ಅದು ಸರ್ಪ್ರೈಸು, ನಾನು ಬಂದು ಹೇಳ್ತೀನಿ. ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಬಂದು ಹೇಳ್ತೀನಿ ತಡಿ. ಇಲ್ಲಿ ನೋಡು, ಫಸ್ಟ್ ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಸರಿ ಸರಿ, ಬಾಯ್ ಬಾಯ್ ಬಾಯ್. ಸರ್, ನೀವು ಸಿಕ್ಕಿದ್ದು ಒಂಥರ ಲಕ್ಕಿ ಆಯ್ತು ನೋಡಿ. ನಾನಾ? ಯಾಕೆ? ಇಷ್ಟು ವರ್ಷ ಆದಮೇಲೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗೋ ಅವಕಾಶ ಸಿಕ್ತು. ಸರ್, ಗಾಡಿ ಯಾಕೆ? ಸರ್, ಇಲ್ಲಿ ಕ್ರಾಸಿಂಗ್ ಆದಮೇಲೆ ಪೊಲೀಸವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಹಿಡಿತಿರ್ತಾರೆ. ಆದರೆ ನಾವು ಕುಡ್ದಿಲ್ವಲ್ಲ. ನಿಮಗೆ ಗೊತ್ತಲ್ಲ ಹೇಗೆ ಅಂತ. ಹೆಲ್ಮೆಟ್ ಬೇರೆ ಹಾಕಿಲ್ಲ. ಇವ್ರು ಫೈನ್ ಕಟ್ಟಕ್ಕೋ ನನ್ನ ಸಂಬಳನೂ ಸಾಕಾಗಲ್ಲ ಸರ್, ಅಷ್ಟು ಫೈನ್ ಜಾಸ್ತಿ ಮಾಡಿಟ್ಟಿದ್ದಾರೆ. ನೀವು ಒಂದು ಕೆಲಸ ಮಾಡಿ, ಕ್ರಾಸಿಂಗ್ ಆದ ತಕ್ಷಣ ನೀವು ನಿಂತ್ಕೊಂಬಿಡಿ, ನಾನು ನಡ್ಕೊಂಬಂದ್ಬಿಡ್ತೀನಿ. ಸರಿನಾ? ಹಾಂ. ಆದರೆ ನೀವು ನನ್ನನ್ನು ಹೆಂಗೆ ನಂಬಿದ್ರಿ ಅಂತ ಹೇಳಿಲ್ವಲ್ಲ. ಸರ್, ಅದು ಚಿಕ್ಕದಾಗಿ ಹೇಳ್ತೀನಿ ಬನ್ನಿ, ನಾನೆಲ್ಲ ಹೋಗ್ತೀನಿ. ಸರ್ ಸರ್, ನೀವು DL ಬೇರೆ ಇಲ್ಲ ಅಂತ ಹೇಳ್ತಿದ್ರಲ್ಲ, ರಿಸ್ಕ್ ಬೇಡ, ನಾನೇ ಗಾಡಿ ಓಡಿಸ್ಕೊಂಬಂದ್ಬಿಡ್ತೀನಿ, ನೀವು ಅಲ್ಲಿಗೆ ನಡ್ಕೊಂಬಂದ್ಬಿಡಿ. ಇಲ್ಲೇ ಮುಂದೆ ನಿಂತಿರಿ, ನಾನು ಬಂದ್ಬಿಡ್ತೀನಿ. ಹಲೋ, ಹೇಳಿ. ಹಾಂ, ನಾನು ಅವ್ರ ಹೆಂಡ್ತಿ. ಹೇಳಿ. ಯಾಕೆ, ಏನಾಯಿತು?
ಅನ್ನ ಎಲ್ಲಿಯದೋ ಭತ್ತ ಎಲ್ಲಿಯದೋ ಎತ್ತಲಿನ ನೀರೋ ಎತ್ತಲಿನ ಗೊಬ್ಬರವೋ ಯಾರ್ಯಾರ ದುಡಿಮೆಯ ಫಲವೋ ಊಟ ನಮ್ಮದಾಗಲು ಋಣವೆಂಬುದು ಕಣ್ಣಿಗೆ ಕಾಣದ ಗುಪ್ತಗಾಮಿನಿ ಋಣವೆಂಬುದು ಕಣ್ಣಿಗೆ ಕಾಣದ ಗುಪ್ತಗಾಮಿನಿ. ಯಾರು ಬೇಕಿತ್ತು? ಹಿಂದೆ ಮುಂದೆ ಏನೋ ಗೊತ್ತಿಲ್ಲದೇನೆ ನನ್ನನ್ನು ನಂಬಿದ್ರು. ಅವತ್ತು ರಾತ್ರಿ ನಾನು ಅಫ್ಜಲ್ನ ಮೀಟ್ ಮಾಡದೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತೇನೋ. ಖುಷಿಯಾಗಿ ನೀವು ನಿಮ್ಮ ಫ್ಯಾಮಿಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತಿದ್ರಿ. ನನ್ನ ಜೀವನಕ್ಕೆ ಬೆಲೆ ಕಟ್ಟಕ್ಕೆ ಯಾರು ಶ್ರೀರಂಗಪಟ್ಟಣಕ್ಕ? ಇಲ್ಲ, ಅದು ಆ್ಯಕ್ಚುಲಿ ಅವತ್ತು ಆಕ್ಸಿಡೆಂಟ್ ಆಗೋ ಮುಂಚೆ ಅವ್ರಿಗೊಂದು ಕಾಲ್ ಬಂದಿತ್ತು. ಅದಾದಮೇಲೆ ಅವ್ರು ನಿಮಗೆ ಫೋನ್ ಮಾಡಿದ್ದು. ಶ್ರೀರಂಗಪಟ್ಟಣನೇ ಅಂತ ನೀವು ಶೋರ್ ಇದ್ದೀರಾ? ಹೌದು. ಒಂದು ನಿಮಿಷ. ಅವತ್ತು ರಾತ್ರಿ ಅಫ್ಸಲ್ಗೆ ಕಾಲ್ ಬಂದಿದ್ದು ನಮ್ಮಪ್ಪ ಮಾಡಿದ್ರು. ನೀವಿವತ್ತು ಮನೆಗೆ ಬಂದಿರಲಿಲ್ಲ ಅಂದಿದ್ರೆ ನಾವು ವಾಪಸ್ ಊರಿಗೆ ಹೋಗ್ತಿದ್ವಾ ಅಂತಲೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಥ್ಯಾಂಕ್ ಯು. ಐ ಆಮ್ ಸಾರಿ. ಥ್ಯಾಂಕ್ ಯು. ನಾನು ಬರ್ತೀನಿ. ಅಫ್ಸಲ್ ಹಾಗೇನೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಇದ್ದರೂ ಜನರಲ್ಲಿ ಒಂದಿಷ್ಟಾದರೂ ಒಳ್ಳೆತನ ಇದ್ದೇ ಇರುತ್ತೆ. ಅದನ್ನು ಗುರ್ತಿಸಿದ್ರೆ ಕೊನೆಯಲ್ಲಿ ಒಳ್ಳೆಯದಾಗೇ ಆಗುತ್ತೆ. ಜೀವನಕ್ಕೆ ಬೆಲೆ ಕಟ್ಟೋಕ್ಕೆ ಯಾರಾದರೂ ಇದ್ದೇ ಇರ್ತಾರೆ ಅಂತ ಹೇಳ್ತಿದ್ರು.
ನಾವು ಊರು ಬಿಟ್ಟು ಬಂದಾಗ್ಲಿಂದ ನೀನು ನಿನ್ನ ಫ್ಯಾಮಿಲಿನ ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಫ್ಯಾಮಿಲಿಯಿಂದ ಬೇರೆ ಮಾಡಿದ ಗಿಲ್ಟ್ ನನಗೆ ಕಾಡ್ತಾನೆ ಇದೆ. ಆವತ್ತು ನೀನು ಧೈರ್ಯ ಮಾಡಿ ನನ್ನ ಜೊತೆ ಹೊಸ ಸಂಸಾರ ಕಟ್ಟೋದಕ್ಕೆ ಬಂದೆ. ಅದೇ ಥರ ನಾನು ಧೈರ್ಯ ಮಾಡಿ ನಿನ್ನ ಫ್ಯಾಮಿಲಿ ಜೊತೆ ಸೇರಿಸೋದಕ್ಕೆ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಲೆಟರ್ನ ನಿಮ್ಮ ತಂದೆಗೆ ಪೋಸ್ಟ್ ಮಾಡಿದ್ದೀನಿ. ಒಂದಲ್ಲ ಒಂದಿನ ಮೇಷ್ಟ್ರು ನಮ್ಮನ್ನು ಕ್ಷಮಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಅವ್ರು ಕಾಲ್ ಮಾಡಿದಾಗ ನಿನ್ನ ಮುಖದಲ್ಲಿ ಸಂತೋಷ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಇಂತಿ ನಿನ್ನ ಅಫ್ಸಲ್. ಏನಾದರೂ ಅಪಾಯಿಂಟ್ಮೆಂಟ್ ಇದೆಯಾ? ಇವಾಗ ಯಾವುದೂ ಇಲ್ಲ ಸರ್. ಓಕೆ. ಸರ್, ಡಾಕ್ಟರ್ ಅಶ್ವಿನಿ ನಿಮ್ಮನ್ನು ಕರೀತಿದ್ದಾರೆ. ಏನಂತೆ? ಶೋಲ್ಡರ್ ಡಿಸ್ಟಾರ್ಷನ್ ಆಗಿದೆ, ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ವಂತೆ, ನೀವು ಬರಬೇಕಂತೆ. ಓಕೆ. FHR ಎಷ್ಟಿದೆ? 150 ಇದೆ. ಫೈನ್, ನೀವು ಹೊರಟ್ರೆ ನಾನು ಬರ್ತೀನಿ. ಹೇಯ್ ಲಿಸನ್, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಬರೋ ಸ್ವಲ್ಪ ತಡ ಆಗ್ಬೋದು. ಹೊರಟಿದ್ದೆ, ಬಟ್ ಏನು ಮಾಡಲಿ, ಲಾಸ್ಟ್ ಮಿನಿಟಲ್ಲಿ ಬಂತು ಎಮರ್ಜೆನ್ಸಿ. ನೀನು ನಾನು ಹೇಳೋದನ್ನ ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಸಿ, ನಮ್ಮ ಥರದ್ದೇ ಒಂದು ಮಗು ಈ ಪ್ರಪಂಚ ನೋಡೋಕೆ ಕಾಯ್ತಾ ಇದೆ. ನಿಂತರಣ ಒಬ್ಬ ತಾಯಿ ಅದನ್ನೆತ್ತಿ ಮುದ್ದಾಡ್ಸೋಕ್ಕೋಸ್ಕರ ಕಾಯ್ತಾ ಇದ್ದಾಳೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಆದಷ್ಟು ಬೇಗ ಬರ್ತೀನಿ. ಎಲ್ಲೋಗ್ತಿದ್ಯೋ? ಎಲ್ಲೋಗಿದ್ದು?